ನಮಸ್ತೆ ಮಕ್ಕಳೇ. ಇವಾಗಲೇ ನೀವು ಪುಟ ಮೈಲಿಗಲ್ಲು 2ರಲ್ಲಿ ಮೆಟ್ಟಿಲು 34 ತನಕ ಲೆಕ್ಕಗಳನ್ನು ಮಾಡಿದ್ದೀರಿ. ಇವಾಗ ನಾವು ಮೆಟ್ಟಿಲು 39 ಇಲ್ಲಿ ಸಂಕಲನ ದಶಕರಹಿತ ಸಂಕಲನವನ್ನು ನಾವು ಈಗ ನೋಡುವ. ಯಾವ ರೀತಿಯಾಗಿ ಸಂಕಲನವನ್ನು ಮಾಡೋದು ಎಂಬುದಾಗಿ. ಇಲ್ಲಿ ನೋಡಿ, ಇಲ್ಲಿ ಒಂದನೇ ಲೆಕ್ಕ ನೋಡಿ, 145 ಕೂಡಿಸು ಕೆಳಗೆ 213. ಇಲ್ಲಿ 5 ಮೇಲೆ ನೋಡಿ, 5 ಬಿಡಿ ಸ್ಥಾನ, 4 10ರ ಸ್ಥಾನ, 1 100ರ ಸ್ಥಾನ. ಅದೇ ರೀತಿ 3 ಬಿಡಿ ಸ್ಥಾನ, 1 10ರ ಸ್ಥಾನ, 2 100ರ ಸ್ಥಾನ. ಈ ಮೇಲಿರುವಂತಹ ಸಂಖ್ಯೆ 145 ನಾವು ವಿಸ್ತರಿಸಿ ಬರೆಯುವುದು. ಇಲ್ಲಿ ನೋಡಿ 5 ಬಿಡಿ ಉಂಟು, ಹಾಗೆ 4 10ಗಳು ಅಂದರೆ 40, ಅದೇ ರೀತಿ 1 100 ಅಂದರೆ 100. ಅದೇ ರೀತಿ ಕೆಳಗಿನ ಸಂಖ್ಯೆ ಲೆಕ್ಕ ನೋಡಿ. ಸಂಖ್ಯೆ 213ರಲ್ಲಿ 3 ಬಿಡಿ ಸ್ಥಾನ, 1 10ರ ಕಟ್ಟು ಮತ್ತು 2 100ರ ಕಟ್ಟುಗಳಂದರೆ 200. ಇದನ್ನು ನಾವೀಗ ಕೆಳಗೆ ಕೂಡಿಸಿ ಆಗುವಾಗ ಬಿಡಿಗಳನ್ನು ಕೂಡಿಸಬೇಕು. 5ಕ್ಕೆ 3 ಕೂಡಿಸಿದಾಗ 8 ಆಗ್ತದೆ. ಅದೇ ರೀತಿ ಇಲ್ಲಿ 4 10, 40ಕ್ಕೆ 10 ಕೂಡಿಸುವಾಗ 50. ಅದೇ ರೀತಿ 100ಕ್ಕೆ 200 ಸೇರಿಸಿದಾಗ 300 ಆಗ್ತದೆ. ಈ ರೀತಿಯಾಗಿ ನಾವು ಕೂಡಿಸಿಕೊಂಡು ಉತ್ತರ 358. ಇಲ್ಲಿ ಉತ್ತರ 358. ಇಲ್ಲಿ ಹಾಗೆ ನಾವು ಕೂಡಿಸಿಕೊಂಡು ಹೋಗ್ಬೇಕು. ಅದೇ ರೀತಿ 2ನೇ ಲೆಕ್ಕ ನೋಡಿ, ಇಲ್ಲಿ 201 ಅಂದರೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಇದೆ, 10ರ ಸ್ಥಾನದಲ್ಲಿ 0 ಇದೆ. ಅದೇ ರೀತಿ 100ರ ಸ್ಥಾನದಲ್ಲಿ 2 100ಗಳು ಇವೆ. ಕೆಳಗೆ ನೋಡಿ, ಇಲ್ಲಿ 420. ಇಲ್ಲಿ ಬಿಡಿ ಸ್ಥಾನದಲ್ಲಿ 20 ಅಂದರೆ 0, 10ರ ಸ್ಥಾನದಲ್ಲಿ 2 10ಗಳು, 100ರ ಸ್ಥಾನದಲ್ಲಿ 4 100ಗಳು. ನಾವೀಗ ಕೂಡಿಸುವಾಗ ಇಲ್ಲಿ 1ಕ್ಕೆ 0 ಕೂಡಿಸುವಾಗ ಒಂದೇ ಬರ್ತದೆ ಉತ್ತರ. ಇಲ್ಲಿ ಮೇಲೆ 10ರ ಸ್ಥಾನದಲ್ಲಿ 2 0ಗಳಿವೆ. ಕೆಳಗಡೆ ಇಲ್ಲಿ 20 ಉಂಟು. 0ಗೆ 0 ಕೂಡಿಸಿದರೆ 0, 0ಗೆ 2 ಕೂಡಿಸಿದರೆ 2 ಬರ್ತದೆ. ಅದೇ ರೀತಿ 100ರ ಸ್ಥಾನದಲ್ಲಿ 200 ಕೂಡಿಸು 400 600. ಉತ್ತರ 621. ಈಗ ನೀವು ಬಿಡಿ ಸ್ಥಾನದಲ್ಲಿ 0 ಇರುವಾಗ ಯಾವ ರೀತಿ ಕೂಡಿಸಬೇಕು, ಅದೇ ರೀತಿ 10ರ ಸ್ಥಾನದಲ್ಲಿ 0 ಇರುವಾಗ ಯಾವ ರೀತಿ ಕೂಡಿಸಬೇಕು ಎಂಬುದಾಗಿ ನೀವು ಕಲಿತುಕೊಂಡಿರ್ಬೋದು. ಈಗ ಅದೇ ರೀತಿ ನಿಮ್ಮ ನೋಟ್ ಪುಸ್ತಕದ ಅಭ್ಯಾಸ ಪುಸ್ತಕದಲ್ಲಿ ಮೆಟ್ಟಿಲು 39 ಪುಟ ಸಂಖ್ಯೆ 25 ಮೆಟ್ಟಿಲು 39 ತೆಗೆದು ಆ ಎಲ್ಲ ಲೆಕ್ಕಗಳನ್ನು ನೀವು ಇದೇ ರೀತಿ ಬಿಡಿಸಿ ಬರೆಯುವುದು. ಪುಟ ಸಂಖ್ಯೆ 25 ಇದನ್ನು ನೀವು ಸರಿಯಾಗಿ ನೋಡಿ ನೀವು ಬರೆಯುವುದು. ಅದೇ ರೀತಿ ಪುಟ ಸಂಖ್ಯೆ 26 ಕೂಡ ನೀವು ಮಾಡುವುದನ್ನು. ಪುಟ ಸಂಖ್ಯೆ 26 ನಂತರ ಪುಟ ಸಂಖ್ಯೆ 27 ಇದನ್ನು ಕೂಡ ನೀವು ಚೆನ್ನಾಗಿ ಅದೇ ರೀತಿ ಸಂಕಲನ ಸರಿಯಾಗಿ ಮಾಡಿ ಪುಸ್ತಕದಲ್ಲಿ ಉತ್ತರವನ್ನು ಬರೆಯುವುದು. ಥ್ಯಾಂಕ್ ಯು ಮಕ್ಕಳೇ.